ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಎಲ್ಲಾ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು, ಇದೀಗ ಬಂದಿರುವಂತ ಹೊಸ ಸುದ್ದಿ, ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ನೋಡ್ಲೇಬೇಕಾದಂತ ಮಾಹಿತಿ. ಈ ದಿನಾಂಕಕ್ಕೆ ನಿಮ್ಮ ಖಾತೆಗಳಿಗೆ 18 ಮತ್ತು 19ನೇ ಕಂತಿನ ಹಣ ಜೊತೆಗೆ ಪೆಂಡಿಂಗ್ ಹಣ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಭರ್ಜರಿ ಬಂಪರ್ ಕೊಡುಗೆಯನ್ನ ಕೊಟ್ಟಿದೆ. ಇದು ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾದಂತ ಮಾಹಿತಿ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಈಗಾಗಲೇ 16ನೇ ಕಂತಿನ ಹಣವನ್ನ ಎಲ್ಲಾ ಗೃಹಲಕ್ಷ್ಮಿಯರು ಪಡೆದಿದ್ದಾರೆ. ಇನ್ನು ಕೆಲವರಿಗೆ ಬಂದಿಲ್ಲ ಅಂದ್ರೆ ಈ ವಿಡಿಯೋನ ನೋಡ್ಲೇಬೇಕು. ಏನಾದ್ರ ಜೊತೆಗೆ 17ನೇ ಕಂತಿನ ಹಣ ಅರ್ಧ ಜನರಿಗೆ ಬಂದಿದೆ, ಇನ್ನೊಂದು ಅರ್ಧ ಜನರಿಗೆ ಬಂದಿಲ್ಲ. ಸೊ ಹಾಗಾದ್ರೆ ಅವ್ರಿಗೆ ಕೂಡ ಇದು ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಏನು 17ನೇ ಕಂತಿನ ಹಣ ಪಡೆದಂತವ್ರು 18ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರಲ್ಲ, ಸೊ ಅಂತವ್ರಿಗೆ ಭರ್ಜರಿ ಬಂಪರ್ ಕೊಡುಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ನಿಮ್ಗೆ ಗೊತ್ತಿರ್ಬೋದು, ಇದು ಮಾರ್ಚ್ ತಿಂಗಳ 19ನೇ ಕಂತಿನ ಹಣ ನಿಮಗೆ ಫುಲ್ ಕಂಪ್ಲೀಟ್ ಆಗಿ ಬರ್ಬೇಕು. ಸೊ ಈಗ 18 ಮತ್ತು 19ನೇ ಕಂತಿನ ಹಣದ ಜೊತೆಗೆ ಪೆಂಡಿಂಗ್ ಹಣ ಕೂಡ ರಿಲೀಸ್ ಮಾಡ್ತೀವಿ ಅಂತ ಈ ದಿನಾಂಕವನ್ನ ಫಿಕ್ಸ್ ಮಾಡಿದ್ದಾರೆ. ಈ ದಿನಾಂಕದಂದು ನಿಮ್ಮ ಖಾತೆಗಳಿಗೆ ಎಲ್ಲಾ ಹಣ ರಿಲೀಸ್ ಆಗುತ್ತೆ. ಹೌದು ಸ್ನೇಹಿತರೆ, ಏನು ನಿಮಗೆ ಬಡ್ಜೆಟ್ ಅನ್ನ ಮಂಡನೆ ಮಾಡಿದ್ರು, ಅದರಲ್ಲಿ ಅಮೌಂಟ್ ಅನ್ನ ತೆಗೆದಿಟ್ಟಿದ್ದಾರಂತೆ. ಈ ದಿನಾಂಕಕ್ಕೆ ನಿಮ್ಮ ಖಾತೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಹಾಗಾದ್ರೆ ಕಡ್ಡಾಯವಾಗಿ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಯಾಕಂದ್ರೆ ಪ್ರತಿದಿನ ನೀವು ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರ್ತೀರಾ, ನ್ಯೂಸ್ ಗಳನ್ನ ನೋಡ್ತಾ ಇರ್ತೀರಾ. 18ನೇ ಕಂತಿನ ಹಣ ಇವಾಗ ಬರುತ್ತೆ, ನಾಳೆ ಬರುತ್ತೆ ಅಂತ ಕಾಯ್ತಾ ಇದೀರಾ. ಕೆಲವರು 17ನೇ ಕಂತಿನ ಹಣ ಪೆಂಡಿಂಗ್ ಇದೆ, ಅದು ಬರುತ್ತೆ ಅಂತ ಕಾಯ್ತಾ ಇರ್ತಾರ. ಆದ್ರೆ ಇನ್ನೂ ಬಂದಿಲ್ಲ ಅಂತ ಬೇಜಾರಾಗಕ್ ಹೋಗ್ಬೇಡಿ. ಎಲ್ಲ ಒಂದು ಸರ್ಪ್ರೈಸ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ರಾಜ್ಯ ಸರ್ಕಾರ. ಒಟ್ಟಿಗೆ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ. ಯಾಕಂದ್ರೆ ಈಗ 2 ಹಬ್ಬಗಳಿದಾವೆ, ರಂಜಾನ್ ಹಬ್ಬ ಮತ್ತೆ ಯುಗಾದಿ ಹಬ್ಬ, ನಿಮ್ಗೆ ಗೊತ್ತಿರ್ಬೋದು. ಸೊ 2 ಹಬ್ಬಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಒಟ್ಟಿಗೆ ರಿಲೀಸ್ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ, ಎಲ್ಲ ಕಂಪ್ಲೀಟ್ ಆದಂತ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ. ಜೊತೆಗೆ ಎಲ್ಲಾ ಒಂದು ಗೃಹಲಕ್ಷ್ಮಿಯರಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಅಂದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಈ ಒಂದು ಒಟ್ಟು ಹಣ ಸಿಗ್ತಾ ಇದೆ, ಎಷ್ಟು ಮಂದಿಗೆ ಎಲ್ಲಾ ಪೆಂಡಿಂಗ್ ಹಣದ ಜೊತೆಗೆ ಹೊಸ ಕಂತಿನ ಹಣ ಎಷ್ಟು ಗೃಹಲಕ್ಷ್ಮಿಯರಿಗೆ ಸಿಗ್ತಾ ಇದೆ, ಎಲ್ಲ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಬನ್ನಿ. ಹೌದು ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಎಲ್ಲಾ ಗೃಹಲಕ್ಷ್ಮಿಯರು ಕಾಯ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಕಂತಿನ ಹಣ 2,000 ರೂಪಾಯಿ ಏನಿದೆ, ಬಡವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಸೊ ಈಗ ಒಂದು ಹಬ್ಬದ ಮೂಮೆಂಟ್, ಈ ಒಂದು ಟೈಮ್ಗೆ ಹಣ ಒಂದು ರಾಜ್ಯ ಸರ್ಕಾರ ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಒಂದು ರಿಲೀಸ್ ಮಾಡಿದ್ರೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಸೊ ಆ ಒಂದು ಉದ್ದೇಶವನ್ನ ಇಟ್ಕೊಂಡು ಜನರು ಕಾಯ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕೂಡ ಬಹಳಷ್ಟು ಸರ್ಪ್ರೈಸ್ ಅನ್ನ ಕೊಟ್ಟಿದೆ. ಯಾಕಂದ್ರೆ ಈಗ ಆಲ್ರೆಡಿ ಬಡ್ಜೆಟ್ ನ ಒಂದು ಅಮೌಂಟಿನಲ್ಲಿ ಈ ಒಂದು ಹಣವನ್ನ ಮೀಸಲಿಡಲಾಗಿದೆ. ಸೊ ಈ ಒಂದು ಹಣವನ್ನ ಒಟ್ಟಿಗೆ ರಿಲೀಸ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಸ್ನೇಹಿತರೆ, ಇಲ್ಲಿವರೆಗೆ ನಿಮಗೆ ಪೆಂಡಿಂಗ್ ಹಣದ ಜೊತೆಗೆ ಈ ಒಂದು 18 ಮತ್ತು 19ನೇ ಕಂತಿನ ಹಣ ರಿಲೀಸ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಬಂಪರ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಸ್ನೇಹಿತರೆ, ನಿಮ್ಗೆ ಏನಾದ್ರು 16ನೇ ಕಂತಿನ ಹಣ ಬಂದಿಲ್ಲ ಯಾರಿಗಾದ್ರು ಅಂದ್ರೆ 16ನೇ ಕಂತಿನ ಹಣ ಬರುತ್ತೆ. 17ನೇ ಕಂತಿನ ಹಣ ಬಂದಿಲ್ಲ, 17ನೇ ಕಂತಿನ ಹಣ ಬರುತ್ತೆ. 18ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾರೆ, 18ನೇ ಕಂತಿನ ಹಣ ಬರುತ್ತೆ. ಮತ್ತೆ 19ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡ್ತಾ ಇದ್ರೆ ಒಟ್ಟಿಗೆ 4 ಕಂತುಗಳ ಹಣ 8,000 ರೂಪಾಯಿ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಆಗುವಂತ ಟೈಮ್ ಬಂದೇ ಬಿಡ್ತು. ಹೌದು ಸ್ನೇಹಿತರೆ, ಪ್ರತಿಯೊಂದು ಜಿಲ್ಲೆಗಳಿಗೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಈ ಒಂದು ಹಣವನ್ನ ರಿಲೀಸ್ ಮಾಡ್ಬೇಕಂತ ರಾಜ್ಯ ಸರ್ಕಾರ ಭರ್ಜರಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಹಾಗಾದ್ರೆ ಯಾವಾಗ ಬರುತ್ತೆ? ಹೌದು ಸ್ನೇಹಿತರೆ, ನಮಗೆ ಬಂದಿರುವಂತ ಮಾಧ್ಯಮಗಳ ವರದಿ ಪ್ರಕಾರ ಇದೇ ತಿಂಗಳ ಮಾರ್ಚ್ 31 ಒಳಗಡೆಗಾಗಿ ನಿಮ್ಮ ಖಾತೆಗಳಿಗೆ ಹಣ ರಿಲೀಸ್ ಆಗುತ್ತೆ. ಹಾಗಾದ್ರೆ ಇವತ್ತೇನುದು 25ನೇ ತಾರೀಕು, ನಿಮ್ಗೆ ಗೊತ್ತಿರ್ಬೋದು. ಇನ್ನೇನು ನಿಮ್ಗೆ ಬಿಡುಗಡೆ ಯಾವಾಗ ಬೇಕಾದ್ರೂ ಆಗ್ಬೋದು. ನಮಗೆ ನಿನ್ನೆ ನಡೆದಂತ ಒಂದು ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದೇ ತಿಂಗಳ ಮಾರ್ಚ್ 31 ಒಳಗಡೆಗಾಗಿ ನಿಮ್ಮ ಖಾತೆಗಳಿಗೆ 18 ಮತ್ತು 19ನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತೀವಿ, ಜೊತೆಗೆ ಪೆಂಡಿಂಗ್ ಹಣ ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಪ್ರತಿಯೊಬ್ಬರಿಗೂ ಈ ಒಂದು ಹಣ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಒಂದು ಬ್ಯಾಂಕ್ಗಳು ಏನು ಆಧಾರ್ ಆಕ್ಟಿವ್ ಇದೆಯಾ ಇಲ್ಲ, ಅಥವಾ NPCA ಮ್ಯಾಪಿಂಗ್ ಇದೆಯಾ ಇಲ್ಲ, ಕರೆಕ್ಟ್ ಆಗಿ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ಯಾವ ಸಂದರ್ಭದಲ್ಲಿ ಬೇಕಾದ್ರೂ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಜಮಾ ಆಗೇ ಆಗುತ್ತೆ. ಹೌದು ಸ್ನೇಹಿತರೆ, ಇದು 100% ಪಕ್ಕಾ ಮಾಹಿತಿ ನಮಗೆ ಬಂದಿರುವಂತದ್ದು. ಎಲ್ಲಾ ಜಿಲ್ಲೆಗಳಿಗೆ, ಎಲ್ಲಾ ಗೃಹಲಕ್ಷ್ಮಿಯರಿಗೆ ಹಬ್ಬದ ಒಂದು ಪ್ರಯುಕ್ತ ಯುಗಾದಿ ಹಬ್ಬ, ರಂಜಾನ್ ಹಬ್ಬ, ಇದಕ್ಕೆ ಈ ಒಂದು 8,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡುವಂತ ಒಂದು ನ್ಯೂಸ್ ಬಂದಿರುವಂತದ್ದು. ಹಾಗಾದ್ರೆ ಎಲ್ಲ ಒಂದು ಅಕೌಂಟ್ ಗಳನ್ನ ಇವಾಗ್ಲಿಂದಾನೇ ಚೆಕ್ ಮಾಡ್ತಾ ಇರಿ. ಯಾವ ಕ್ಷಣದಲ್ಲಿ ಬೇಕಾದ್ರೂ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಜಮಾ ಆಗುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಪ್ರತಿಯೊಬ್ರು ಕಾಯ್ತಾ ಇರ್ರಿ. ಪೆಂಡಿಂಗ್ ಹಣ ಬಂದಿಲ್ಲ ಅಂದ್ರೆ ಪೆಂಡಿಂಗ್ ಹಣ ಜೊತೆಗೆ ಹೊಸ ಕಂತಿನ ಹಣ 18, 19ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಸೊ ಹಾಗಾದ್ರೆ ಯಾರಿಗಾದ್ರೂ ಅಕೌಂಟ್ಗೆ ಹಣ ಬಂತಪ್ಪ ಅಂತಂದ್ರೆ ಇಮಿಡಿಯೇಟ್ಲಿ ಆಗಿ ನಮ್ಗೆ ಕಮೆಂಟ್ ಮಾಡಿ. ಯಾಕಂದ್ರೆ ಎಷ್ಟನೇ ಕಂತಿನ ಹಣ ಬಂದಿದೆ, ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನ ತಪ್ಪದೆ ನಮಗೆ ತಿಳಿಸಿ. ಹಾಗಾದ್ರೆ ವೇಟ್ ಮಾಡ್ತಾ ಇರಿ. ನಿಮ್ಮ ಖಾತೆಗಳಿಗೆ ಹಣ 100% ಆಗಿ ಜಮಾ ಆಗುತ್ತೆ.